ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯ. ಎಲ್ಲ ಮಹರ್ಷಿಗಳಲ್ಲೂ ನಾನು ಅತ್ಯುತ್ತಮವಾದಂತಹ ಭೃಗು ಮಹರ್ಷಿ ವೈಕುಂಠದಲ್ಲಿ ಬಂದು ವಿಷ್ಣುವಿನ ಎದೆಗೆ ಒದ್ದಿದ್ದರಿಂದ ತೊಂದರೆಗಳಾಯಿತು. ಆದರೆ ಭೃಗುವಿನಲ್ಲಿ ಮಹಾದೇವನ ಆವೇಶ ಇತ್ತು. ಹೀಗಾಗಿ ಅವನು ಈಶ್ವರನ ಅವತಾರ ಅಂತ ಎಲ್ಲರೂ ನಂಬ್ತಾರೆ, ಪುರಾಣಗಳಲ್ಲಿ ಉಲ್ಲೇಖ ಇದೆ. ಹೀಗಾಗಿ ಆದರೆ ಅವನು ಮಹರ್ಷಿ, ಎಲ್ಲರಲ್ಲೂ ಕೂಡ ಅತ್ಯುತ್ತಮವಾದಂತಹ ತಪಶಕ್ತಿಯನ್ನು ಹೊಂದಿದಂತಹ ಮಹರ್ಷಿ. ಹೀಗಾಗಿ ಈಶ್ವರ ಕೂಡ ತಪಸ್ಸನ್ನು ಮಾಡ್ತಾ ಇರುವಂತಹ ಚಿತ್ರಗಳನ್ನು ನಾವು ಎಲ್ಲ ಕಡೆ ನೋಡ್ತೀವಿ. ಆದರೆ ವಿಷ್ಣು ಅಥವಾ ಕೃಷ್ಣ ಕೂತ್ಕೊಂಡು ತಪಸ್ಸು ಮಾಡಿದಂತಹ ಚಿತ್ರವನ್ನು ನಾವು ಎಲ್ಲೂ ನೋಡೋದಿಲ್ಲ. ಯಾಕೆಂದರೆ ಶಿವ ವಿಷ್ಣುವನ್ನು ಕುರಿತು ತಪಸ್ಸು ಮಾಡ್ತಾ ಇರ್ತಾನೆ. ಅವನೇ ಭೃಗು ಋಷಿಯಾಗಿ ಬಂದದ್ದು. ಹೀಗಾಗಿ ಅವನು ಮಹಾ ತಪಸ್ವಿ ಮತ್ತು ಮಹಾಭಕ್ತ. ಆದರೆ ಅಲ್ಲೂ ಕೂಡ ತಮೋಗುಣ ಹೆಚ್ಚಾಗಿ ಇರೋದರಿಂದ ಸಿಟ್ಟು ಅನ್ನುವಂಥದ್ದು ಜಾಸ್ತಿ ಅವನಿಗೆ. ಹೀಗಾಗಿ ಅವನನ್ನು ನಾಶ ಮಾಡುವಂತಹ ಪ್ರಕ್ರಿಯೆಗೆ, ಸೃಷ್ಟಿ ಸ್ಥಿತಿಗಳ ಲಯದಲ್ಲಿ ಅವನನ್ನು ನಿಯೋಜಿಸಲು ಭಗವಂತ ನಿರ್ಧಾರ ಮಾಡಿರ್ತಾನೆ. ಹೀಗಾಗಿ ಅವನ ಸಿಟ್ಟಿಗೋಸ್ಕರ, ಅವನ ಸಿಟ್ಟನ್ನು ಕಡಿಮೆ ಮಾಡೋದಕ್ಕೋಸ್ಕರ ಭೃಗುವಾಗಿ ಬಂದು ಅವನ ತಪಶಕ್ತಿಯನ್ನು ಅಪಹರಿಸಿ ನಂತರ ಅವನಿಗೆ ಸರಿಯಾದ ರೀತಿಯಲ್ಲಿ ಗತಿಯನ್ನು ಕೊಡುವಂತಹ ಒಂದು ಲೀಲೆಯನ್ನು ಭಗವಂತ ತೋರಿಸಿರ್ತಾನೆ. ಇಂತಹ ಮಹರ್ಷಿ ಪರಶಿವನ ಅವತಾರವಾದಂತಹ ಮಹರ್ಷಿ ಯಾರೂ ಅಲ್ಲ, ಅವರಲ್ಲಿ ನನ್ನ ಸನ್ನಿಧಾನವೇ ಇರೋದು. ಅವನ ಮೂಲಕ ನಾನು ಲೀಲೆಯ ಮೂಲಕ ಬೇರೆಯವರಿಗೆಲ್ಲರಿಗೂ ಕೂಡ ಪಾಠವನ್ನು ಕಳಿಸ್ತಾ ಇದ್ದೇನೆ ಅಂತ ಭಗವಂತ ಇಲ್ಲಿ ನಿಗೂಢವಾದಂತಹ ಅರ್ಥವನ್ನು ಕೊಡ್ತಾ ಇದ್ದಾನೆ. ಮಹರ್ಷೀಣಾಂ ಅಹಂ ಭೃಗು ಮಹರ್ಷಿಗಳಲ್ಲಿ ನಾನು ಮಾತುಗಳಲ್ಲಿ ಎಲ್ಲರೂ ಆಡುವಂತಹ ಮಾತು, ಶಬ್ದ, ಇಂತಹದ್ರಲ್ಲಿ ನಾನು ಪ್ರಣವ ಅಕ್ಷರ ಅಂದರೆ ಆ ಓಂಕಾರ ಅನ್ನುವಂಥದ್ದು ಇದೆಯಲ್ಲ, ಅದು ಆದಿ. ಮಾತುಗಳಿಗೆಲ್ಲದಕ್ಕೂ ಅದೇ ಆದಿ. ಆದ್ದರಿಂದ ಅದೇ ನಾನು. ಅದರಲ್ಲಿರುವಂತಹ ಆ ಆದಿತ್ವ ಇದೆಯಲ್ಲ, ಅದು ನನ್ನಿಂದ ಬಂದಿದ್ದು. ಮತ್ತು ಎಲ್ಲ ಯಜ್ಞಗಳಲ್ಲೂ ನಾನು ಜಪಯಜ್ಞ. ಹೀಗಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡೋದು ಕಲಿಯುಗದಲ್ಲಿ ಮಹಾ ಪರಿಶುದ್ಧವಾದದ್ದು. ಮತ್ತು ಅದರಂತಹ ಇನ್ನೊಂದು ಅಸ್ತ್ರ ನಮಗೆ ಅಧರ್ಮವನ್ನು, ಕೆಟ್ಟವರನ್ನು ಬಡಿಯಲಿಕ್ಕೆ ಅದಕ್ಕಿಂತ ದೊಡ್ಡದಾದಂತಹ ಅಸ್ತ್ರ ನಮಗೆ ಬೇಕಾಗಿಲ್ಲ. ಜಪಯಜ್ಞ, ಎಲ್ಲ ಯಜ್ಞಗಳಲ್ಲೂ ಜಪಯಜ್ಞ ನಾನು. ಕೂತ್ಕೊಂಡು ಸುಮ್ಮನೆ ಭಗವಂತನ ನಾಮ ಹೇಳೋದು, ಏನೂ ಮಾಡಬೇಕಾಗಿಲ್ಲ. ಅದು ಅತ್ಯುತ್ತಮವಾದದ್ದು, ಅತಿ ಶ್ರೇಷ್ಠ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಎಲ್ಲ ಪರ್ವತಗಳಲ್ಲಿ ನಾನೇ ಹಿಮಾಲಯ ಪರ್ವತ. ಆ ಪರ್ವತಕ್ಕೆ ಇರುವಂತಹ ಆ ಒಂದು ಸ್ಥಾವರತ್ವ ಜರುಗದೆ ಎಷ್ಟು ಕೋಟ್ಯಾಂತರ ವರ್ಷಗಳ ತನಕ ಅದು ಮಂಜು ನೀರಿನ ರೂಪದಲ್ಲಿ ದೇವನದಿಗಳನ್ನು ತುಂಬಿಸಿ ನಮಗೆ ಕಳಿಸಿ ನಮ್ಮನ್ನು ಪುಣ್ಯ ಪವಿತ್ರವನ್ನಾಗಿ ಮಾಡ್ತಾ ಇದೆ. ಎಲ್ಲ ದೇವತೆಗಳಿಗೂ ಕೂಡ ಅದು ವಿಹಾರ ಸ್ಥಾನ. ಅಲ್ಲಿ ಹಿಮಾಲಯದಲ್ಲಿ ಕೈಲಾಸ ಕೂಡ ಇದೆ ಅಂತ ನಂಬ್ತಾರೆ, ಮತ್ತು ಅಲ್ಲಿ ಕೈಲಾಸ ಪರ್ವತ ಕೂಡ ಇದೆ. ಹೀಗಾಗಿ ಇಂತಹ ಮಹಾಪರ್ವತ ಅಂತಹದರಲ್ಲಿ ಇರುವಂತಹ ಆ ಸಾನ್ನಿಧ್ಯ ನಾನು ಅಂತ ತಿಳ್ಕೊ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ ಭಗವಂತನ ಸೃಷ್ಟಿಯಲ್ಲವೇ ಅದು, ಅವನೇ ಸೃಷ್ಟಿ ಮಾಡಿ ಅಲ್ಲಿಟ್ಟಿರೋದು. ಅವನಿಗೆ ತಿಳಿದಿದೆ ಎಲ್ಲಿ ತಾನೇ ವಿಶೇಷವಾಗಿ ಇದ್ದೀನಿ ಅನ್ನೋದನ್ನು ಈಗ ಭಗವಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷದ ಶ್ರಾವಣ ಮಾಸೆ ಶುಕ್ಲ ಪಕ್ಷೆ. ಇಂದು ಮಂಗಳವಾರ ಷಷ್ಠಿ ತಿಥಿ ಹಾಗೂ ಇಂದು ಚಿತ್ತ ನಕ್ಷತ್ರ ಮತ್ತು ಇಂದು ಶ್ರೀಯಾಳ ಷಷ್ಠಿ. ಇಂದು ಸ್ಕಂದನನ್ನು ವಿಶೇಷವಾಗಿ ಆರಾಧನೆ ಮಾಡುವಂತಹ ಷಷ್ಠಿ. ಭಕ್ತ ಸಿರಿಯಾಳ ಅಂತ ಸಿನಿಮಾ ಕೂಡ ಇತ್ತು. ಅಂತಹ ಭಕ್ತನಿಗೆ ಸದ್ಗತಿಯಾದಂತಹ ದಿವಸ, ಭಗವಂತ ಪ್ರತ್ಯಕ್ಷವಾದಂತಹ ದಿವಸ ಇಂದು ಸಿರಿಯಾಳ ಷಷ್ಠಿ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಚಿತ್ತ ನಕ್ಷತ್ರ ಮತ್ತು ಇಂದು ಮಂಗಳಗೌರಿ ವ್ರತ ಕೂಡ. ಮಂಗಳವಾರದಂತಹ ಮಂಗಳ ಗೌರಿ ವ್ರತ, ಹೊಸದಾಗಿ ಮದುವೆ ಆದಂತಹವರೆಲ್ಲರೂ ಕೂಡ ಗೌರಿ ಪೂಜೆಯನ್ನು ಶ್ರಾವಣ ಮಾಸದಲ್ಲಿ 16 ವರ್ಷ ಅಥವಾ 9 ವರ್ಷನಾದರೂ ಮಾಡಲೇಬೇಕು. ಅದನ್ನೆಲ್ಲ ಮಕ್ಕಳು ಮಾಡೋದ್ರಿಂದ ಮದುವೆಯಲ್ಲಿ ಅವರು ಯಶಸ್ಸನ್ನು ನೋಡಬಹುದು, ವಿಚ್ಛೇದನ ಇತ್ಯಾದಿಗಳು ಆಗುವುದಿಲ್ಲ. ಇಂದು ಚಿತ್ತ ನಕ್ಷತ್ರ. ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಆದರೆ ಎಲ್ಲರಿಗೂ ಕೂಡ ನಾನೇ ಗೆದ್ದೆ ಅಂತ ಹೇಳುವಂತಹ ಒಂದು
ಮನಸ್ಸಿನ ಸ್ಥಿತಿ ಇರುತ್ತೆ. ಮಧ್ಯಾಹ್ನವಾದ ನಂತರ ಬಂಧು ಮಿತ್ರರಲ್ಲಿ ಎಲ್ಲರಲ್ಲೂ ಕೂಡ ಸಂತಸ ಪ್ರಾಪ್ತಿಯಾಗತ್ತೆ. ಹೀಗಾಗಿ ಎಲ್ಲರ ಸಹಕಾರ ನಿಮ್ಮೊಡನೆ ಇರುತ್ತೆ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸಂಸಾರದ ತಾಪತ್ರಯಗಳು, ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಇತ್ಯಾದಿಗಳನ್ನು ನೋಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಶತ್ರುಗಳು ನಾಶವಾಗಿ ಮನಸ್ಸಿಗೆ ನೆಮ್ಮದಿ, ಜಯ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ನಾನಾ ರೀತಿಯ ಯೋಚನೆಗಳನ್ನು ನೋಡ್ತಾ ಇರ್ತೀರಿ. ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಮಧ್ಯಾಹ್ನವಾದ ನಂತರ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲೂ ಕೂಡ ಸ್ವಲ್ಪ ತೊಂದರೆ ಉಂಟಾಗಿ ಹಣಕಾಸಿನ ತೊಂದರೆಗಳು ಉಂಟಾಗಬಹುದು. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲವೂ ನಿಮ್ಮ ಪ್ರಕಾರ ನಡೀತಾ ಇರುತ್ತೆ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಮಧ್ಯಾಹ್ನವಾದ ನಂತರ ಸಂಸಾರದ ತಾಪತ್ರೆಗಳು ನಿಮ್ಮನ್ನು ಕಾಡಬಹುದು. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸಂಸಾರದ ಬಗ್ಗೆ ಯೋಚನೆ ಮತ್ತು ಹಣಕಾಸಿನ ವಿಚಾರಗಳ ಬಗ್ಗೆ ಯೋಚನೆ, ಸುಖ ಸಂತೋಷ ಇವುಗಳ ಬಗ್ಗೆ ಯೋಚನೆ. ಮಧ್ಯಾಹ್ನವಾದ ನಂತರ ಬಂಧು ಮಿತ್ರರೊಡನೆ ಸಮಾಗಮ, ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ ಚೆನ್ನಾಗಿ ಹುರಿದುಂಬಿಸುವುದು. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಕುಟುಂಬದ ಬಗ್ಗೆ ನೀವು ಯೋಚನೆ ಮಾಡಿ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತೀರಿ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಮನಸ್ಸು ತಿಳಿಯಾಗಿದೆ, ಮಾರ್ಗದರ್ಶನ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಇಷ್ಟಾರ್ಥ ಸಿದ್ಧಿ, ಬಂಧು ಮಿತ್ರರಿಂದ ಬಹಳ ಸಂತೋಷ ಎಲ್ಲವನ್ನು ನೋಡ್ತೀರಿ, ಸಹಕಾರವನ್ನು. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ಕ್ಲೇಶ ಹಾಗೂ ಮುಖ್ಯವಾದಂತಹ ಯಾವುದೇ ನಿರ್ಧಾರಗಳನ್ನು ಮಾಡೋದಕ್ಕೆ ಮಧ್ಯಾಹ್ನವಾದ ನಂತರ ಒಳ್ಳೆಯ ಸಮಯ ಆಗೋದಿಲ್ಲ. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಲ್ಲಿ ಬಿಸಿ ಇರ್ತೀರಿ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಮಿತ್ರರೊಡನೆ ಸಮಾಗಮ, ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಅದೃಷ್ಟ ಪರೀಕ್ಷೆ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಇಷ್ಟಾರ್ಥ ಸಿದ್ಧಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಸಾಯಂಕಾಲದ ಹೊತ್ತಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಭಾಗ್ಯೋದಯವಾಗುತ್ತೆ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮಗೆ ಎಲ್ಲ ಸಹಕಾರ ಪ್ರಾಪ್ತಿ ಆಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಹಾಗೂ ಮುಖ್ಯವಾದಂತಹ ನಿರ್ಧಾರಗಳಿಗೆ ಅಷ್ಟೊಂದು ಅನುಕೂಲವಾದಂತಹ ಸಮಯ ಆಗಿರೋದಿಲ್ಲ. ಮನಸ್ಸಿಗೆ ಸ್ವಲ್ಪ ಬೇಸರವಾಗುವಂತಹ ಸಾಧ್ಯತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದ್ರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜಯ.